ಸ್ವಲ್ಪನಾದ್ರೂ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇದೆಯಾ ನಿಮ್ಗೆ? ಕಾಲಿಗೆ ಬಿದ್ದೋರ್ನ ಕಾಲಲ್ಲೇ ಒದಿತಿದ್ದೀರಲ್ಲ, ಒಂದ್ ಚೂರಾದ್ರೂ ಕರುಣೆ ಅನ್ನೋದೇ ಇಲ್ವಾ ನಿಮ್ಗೆ? ಶಿವಾನಿ, ನೀನ್ ಇದರಲ್ಲಿ ತಲೆ ಹಾಕಬೇಡ. ಇದು ಮನೆ ವಿಚಾರ ಅಲ್ಲ, ಊರಿನ ವಿಚಾರ. ಸಾಕು, ಸುಮ್ನಿರು ತಾತ. ನಾನು ಅವಾಗ್ಲಿಂದ ಕೇಳಿಸ್ಕೊತಾನೆ ಇದ್ದೀನಿ. ನಾವೇನ್ ಹೊಟ್ಟೆಗ್ ಬಟ್ಟೆ ಗತಿ ಇಲ್ಲೇ ಬಿದ್ದಿದೇವಾ? ದೇವ್ರ ನಮ್ಮನ್ ಚೆನ್ನಾಗೇ ಇಟ್ಟಿದಂತಾನೆ. ಬಡವರು ಬದ್ಕೊಳ್ಳಿ ಅಂತ ಅವ್ರ ಭೂಮಿನ ಅವ್ರಿಗೆ ಕೊಡೋದ್ ಬಿಟ್ಬಿಟ್ಟು ಒಳ್ಳೆ ರಾಕ್ಷಸನ್ ತರ ಆಡ್ತಿದ್ಯಲ್ಲ, ಇದು ತಪ್ಪಲ್ವಾ? ಶಿವಾನಿ, ಇಷ್ಟು ದಿವಸ ನೀನು ಹೊರದೇಶದಲ್ಲಿದ್ದೋಳು, ನಿನಗೆ ಇವರ ಬಗ್ಗೆ ಏನೇನೂ ಗೊತ್ತಿಲ್ಲ. ಇವತ್ತು ನಾವು ಅಯ್ಯೋ ಪಾಪ ಅಂತ ಕ್ಷಮೆ ನೀಡಿ ಜಮೀನು ವಾಪಸ್ ಕೊಟ್ಬಿಟ್ರೆ ಮುಂದೆ 10 ಜನ ಬರ್ತಾರೆ. ಆ 10 ಜನ 100 ಜನ ಆಗ್ತಾರೆ. ಆಗ ಊರ್ನವರೆಲ್ಲ ಬಂದು ನಮ್ಮ ಸಾಲ ಮನ್ನಾ ಮಾಡಿ ನಮ್ಮ ಜಮೀನು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಾವು ಗತಿ ಇಲ್ಲದೆ ತಿರುಪೆ ಎತ್ತೋರ್ ತರ ಇವ್ರ ಜೊತೆನಲ್ಲಿ ಸೇರ್ಕೊಂಡು ಇನ್ನೊಬ್ಬರ ಮನೆ ಮುಂದೆ ನಿಂತ್ಕೋಬೇಕಾಗುತ್ತೆ. ಅಪ್ಪ, ನೀವು ಮಿನಿಸ್ಟರ್ ತಾನೆ, ರೈತರು ಯೋಗಕ್ಷೇಮ ನೋಡ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ ತಾನೆ. ಇವ್ರ ಜಮೀನ ಇವ್ರಿಗೆ ಬಿಟ್ಕೊಡೋದ್ರಿಂದ ಆಗೋ ನಷ್ಟ ಆದ್ರೂ ಏನು? 4 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಿಮ್ ರಾಜಕೀಯ ಭವಿಷ್ಯನೂ ಚೆನ್ನಾಗಿರುತ್ತೆ ಅಲ್ವಾ? ನೋಡಮ್ಮ, ನನ್ನ ರಾಜಕೀಯ ಭವಿಷ್ಯ ಚೆನ್ನಾಗಿರೋದು ಇವ್ರು ಹಾಕೋ ಓಟಿಂದ ಅಲ್ಲ, ನಾನ್ ಖರ್ಚು ಮಾಡೋ ನೋಟಿಂದ. ನಾನ್ ಇವತ್ ನಿನ್ ಮಾತು ಕೇಳಿ ಇವ್ರ ಜಮೀನ್ ಇವ್ರಿಗೆ ವಾಪಸ್ ಕೊಟ್ರೆ ಇವರು ಆ ಜಮೀನ್ನ ಮಾರ್ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಜೀತ ಮಾಡ್ಕೊಂತಾರೆ.